2029ಕ್ಕೆ 38 ಕೋಟಿ ಇವತ್ತಿನ ಜೆನ್ ಜಿ ಅಂತ ಏನ್ ಕರೆಸ್ಕೋತಾರೆ 38 ಕೋಟಿ ಅರ್ಹ ಮತದಾರರಾಗಿ ಹೊರಗೆ ಬರ್ತಾರೆ 2029ಕ್ಕೆ. 1 in every 4 ವೋಟರ್ಸ್ 25% ಮತದಾರರು ಜೆನ್ ಜಿ ಅವರೇ ಇರ್ತಾರೆ. ನೀವು ಅವ್ರನ್ನ ನಿಮ್ಮ ಪಕ್ಷದ ಸೆಳೆಯೋದಿಕ್ಕೆ ಅವರ ಮತಗಳನ್ನ ಸೆಳೆಯೋದಿಕ್ಕೆ ನೀವು ಅವ್ರ ಪರ ನಿಲ್ತಾ ಇದ್ದೀರಿ. ನಾನು ಕ್ಲಾರಿಫೈ ನೀವು ಅನ್ಕೊಳ್ಳಿ ಎಲ್ಲರಿಗೂ ಅವ್ರದೇ ಅಂತ ಅನಿಸಿಕೆಗಳು ಯೋಚನೆ ಮಾಡಿ ತಮ್ಗೆ ನೋ ಪ್ರಾಬ್ಲಮ್. ಇದು ಯಾವುದೇ ಕಾರಣಕ್ಕೂ ಕೂಡ ರಾಹುಲ್ ಗಾಂಧಿ ಅವರು ಒಂದು ರಚನಾತ್ಮಕವಾಗಿ ಅಪೋಸಿಷನ್ ಲೀಡರ್ ಆಗಿ ಕಟ್ಟಕಡೆ ನಾಗರಿಕನಿಗೆ ತೊಂದರೆ ಆದಾಗ ಅವನ ಪರ ನಿಂತ್ಕೋಬೇಕಾಗಿರೋದು ಅವರ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಅವ್ರ ಗಮನಕ್ಕೆ ಬಂದ ವಿಚಾರಗಳನ್ನ ಅವ್ರು ತಗೊಂಡು ನೆರವೇರಿಸ್ತಾ ಇದ್ದಾರೆ. 120 ಜನ ಇಲ್ಲಿ ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಅಲ್ಲಿ ಗಲಾಟೆ ಮಾಡಿದಾಗ ನೀವು ಅವ್ರನ್ನ ಹೊಡಿಸಿ ದೂರ ಕಳಿಸ್ಬಿಟ್ರಪ್ಪ. ಅವಾಗ್ಲೂ ಬರ್ಬೋದಾಗಿತ್ತಲ್ವಾ? ಎನಿ ಟೈಮ್ ಇಟ್ ಕ್ಯಾನ್ ಕಮ್. ಅದನ್ನ ಪ್ರಶ್ನೆ ಮಾಡೋದು ಇಲ್ಲ ಅಂತ ಹೇಳಿಲ್ಲ. ಲೆಟ್ ಮಿ ಟೆಲ್ ಯು ವೇಟ್. ಈ ವಿಚಾರದಲ್ಲಿ, ಈ ನೀಟ್ ವಿಚಾರದಲ್ಲಿ ಇಟ್ ಇಸ್ ನಾಟ್ ಲೈಕ್ ಎನಿ ಸ್ಟೇಟ್ ಇಶ್ಯೂ. It became a national issue. Yes. It had become a national issue. ಪಾರ್ಲಿಮೆಂಟ್ ಸ್ಟಾರ್ಟ್ ಆಗಬೇಕಾದ್ರೆ ಪಾರ್ಲಿಮೆಂಟ್ಗೆ ಹೋಗಿ ನಾವು ಪ್ರತಿಭಟನೆ ಮಾಡಬೇಕು ಅಂತ ಒಂದು ದೊಡ್ಡ ಇಶ್ಯೂ ಆದಾಗ ಅದು ಆ ಪಾರ್ಲಿಮೆಂಟಲ್ ವಿಚಾರ ಆದಾಗ ಇದು ಇಷ್ಟು ದೊಡ್ಡ ಮಟ್ಟಿಗೆ ಹೋಗುತ್ತೆ ವಿಚಾರ. ಈ ವಿಚಾರ ವಿದ್ಯಾರ್ಥಿ ಭವಿಷ್ಯ, ಆಕಾಂಕ್ಷೆ, ಅಕ್ರಮ ಇದೆಲ್ಲ ಒಂದು ನಿಮಿಷ ನೀವು ಮೊದಲು ಒಂದೇ ಎಲ್ಲದಕ್ಕೂ ಕೂಡ ಸಮಯ ಸಂದರ್ಭ ನೋಡಿದಾಗ ದಿಸ್ ವಾಸ್ ಗೋಯಿಂಗ್ ಬಿಯಾಂಡ್ ಕಂಟ್ರೋಲ್ ಇನ್ ದ ಕಂಟ್ರಿ. ಇಟ್ ವುಡ್ ಗಿವನ್ ಎ ಕಂಪ್ಲೀಟ್ಲಿ ಡಿಫರೆಂಟ್ ಟರ್ನ್ ಆಲ್ ಟುಗೆದರ್ ಇಫ್ ಇಟ್ ಇಸ್ ನಾಟ್ ರಿಸಾಲ್ವ್ಡ್ ಆನ್ ಟೈಮ್. ಅಕ್ಕಪಕ್ಕ ದೇಶಗಳಲ್ಲಿ ನೋಡಿದ್ರಲ್ಲ ಅದು ವಿರೋಧ ಪಕ್ಷಗಳು ಮಾಡಿದಂತ ಒತ್ತಾಯ ಪೂರ್ವಕವಾದಂಥ ವಿಚಾರಗಳಿಗೆ ಅವ್ರ ಮಣಿಲೇಬೇಕಾಯ್ತು ಅಲಾಂಗ್ ವಿತ್ ದ ಸ್ಟೂಡೆಂಟ್ಸ್. ಒಂದು ವೇಳೆ ನಾವು ಸ್ಟೂಡೆಂಟ್ಸ್ ಅವ್ರ ಸ್ಟೂಡೆಂಟ್ಸ್ ಯಾರು ನಿಲ್ತಾ ಇದ್ರು? ಇಟ್ ವಾಸ್ ರೂಲಿಂಗ್ ಪಾರ್ಟಿ ನಿಂತ್ಕೊಳ್ತಾರಾ? ಅಪೋಸಿಷನ್ ಪಾರ್ಟಿ ಸ್ಟುಡ್ ವಿತ್ ದ ಸ್ಟೂಡೆಂಟ್ ಫಾರ್ ಅ ಜೆನ್ಯೂನ್ ಕಾಸ್, ನಾಟ್ ಫಾರ್ ಅ ಪೊಲಿಟಿಕಲ್ ಕಾಸ್. ನೀವೊಂದು ಮಾತು ಹೇಳಿದ್ರಿ, ಈಗ ಮುಂದಿನ ಎಲೆಕ್ಷನ್ಗೆ ನಾವು ಆಲೋಚನೆ ಮಾಡಬೇಕು 39 ಕೋಟಿ ನೀವು ಹೇಳಿದ್ರಲ್ಲ, ಆ ದೃಷ್ಟಿಕೋನ ನಮ್ಮ ಪಕ್ಷ ಮಾಡಬೇಕು ಅಂತ ಅಪೋಸಿಷನ್ ಪಾರ್ಟಿ ಲೀಡರ್ ಹೇಳೇ ಇರಲಿಲ್ಲ. ರೀ ಎಕ್ಸಾಮಿನೇಷನ್ ಆಲ್ರೆಡಿ ಡೇಟ್ ನಿಶ್ಚಯ ಮಾಡಿದ್ರು. ಒನ್ಸ್ ಇಟ್ ಇಸ್ ಕಮ್ ರೀ ಎಕ್ಸಾಮಿನೇಷನ್ ನೋಡಿ 3ನೇ ತಾರೀಕು ಮೇ ಈ ಘಟನೆ ನಡೆದಾಗ 17ನೇ ತಾರೀಕು ಅವರು CBI ಎನ್ಕ್ವೈರಿ ಮಾಡ್ತಾರೆ. ಒಬ್ಬ ಕೆಮಿಸ್ಟ್ರಿ ಲೆಕ್ಚರ್ ಇನ್ವಾಲ್ವ್ ಆಗ್ತಾರೆ. ಎಲ್ಲ ಗೊತ್ತಾದ ಮೇಲೆ, ಜನಕ್ಕೆ ಗೊತ್ತಾದ ಮೇಲೆ ಯಾರೂ ಸುಮ್ಮನೆ ಇರೋದಿಲ್ಲ. ಎಲ್ಲರೂ ಹೋರಾಟ ಮಾಡ್ತಾರೆ, ಮಾಡಿದ್ದಾರೆ. ನ್ಯಾಯಸಮ್ಮತವಾಗಿ ನಡೀಲೇಬೇಕು, ನಡೀತದೆ. ಆದರೆ ಒಂದು ತಿಳ್ಕೊಳ್ಳಿ, ನೀವೇನು ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡು ಮಾಡ್ತಾರೆ, ಓಟಿಗೋಸ್ಕರ ಮಾಡ್ತಾರೆ, ಅದು ತಪ್ಪು. ಆದರೆ ಕೇಳ್ತಾ ಇದ್ದೀನಿ, ಕೇಳಿದ್ರಿ ಈ ರೀತಿ ನಂಬರ್ಸ್ ಇದೆ 2029 ಕೋಟಿ ಜೆನ್ ಜಿ ವೋಟರ್ಸ್ ಇರ್ತಾರೆ. ಇವ್ರ ಪರ ಇವತ್ತಿಂದ ನಾವು ನಿಂತ್ಕೊಳ್ಳೋಕೆ ಶುರು ಮಾಡಿದ್ರೆ ಅಟ್ಲೀಸ್ಟ್ ಈ ಒಂದು ವರ್ಗ ಏನಿದೆ ಇವರು ನಿಮ್ಗೆಲ್ಲ ಇವತ್ತು ನಿಮಗೆ ಮತ್ತು ರೂಲಿಂಗ್ ಪಾರ್ಟಿ ಯುವಕರ ಬಗ್ಗೆ ಅವರೊಂದು ಹೋರಾಟ ಮಾಡಿದ್ಮೇಲೆ ಕಣ್ತಿದ್ದೀರಿ. ರಾಜೀವ್ ಗಾಂಧಿ ಅವರು ಅವತ್ತು 21 ವಯಸ್ಸದ ಒಟ್ಟು 18ಗೆ ಯಾಕೆ ತಂದ್ರು ಅಂದ್ರೆ ಈ ಭವ್ಯವಾದ ಭಾರತವನ್ನು ಕಟ್ಟೋದು, ಯುವ ಭಾರತವನ್ನು ಕಟ್ಟೋದು ಯುವಕರು ಅಂತ ಗೊತ್ತಿತ್ತು ನಮಗೆ. ನಮ್ಮನ್ನು ಸೇರ್ಸಿ ಹೇಳಿದಿರಿ ಅಲ್ವಾ? ಪೊಲೀಸ್ ಇಲಾಖೆ ಒಂದು ನಿಮಿಷ ಸರ್, ನಾವು ಕಣ್ತಾಗಿಲ್ಲ, ನೀವು ಕಣ್ತಾಗಿಲ್ಲ ರಾಜ್ಯದಲ್ಲಿ. ಒಂದೊಂದು ಕ್ವಶನ್ ಕ್ಲಾರಿಫೈ ಮಾಡ್ಕೊಂಡು ಹೋಗೋಣ. ನೋಡಿ, ನಾವು ಮತದಾರನ ಸೆಳಿಬೇಕು, ಯುವಕರನ್ನ ಸೆಳಿಬೇಕು, ದೂರದೃಷ್ಟಿ ಮಾಡಬೇಕು. ಪೊಲಿಟಿಕಲ್ ಅಜೆಂಡಾ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಇಲ್ಲ. ಇರ್ತಕ್ಕಂಥ ಸಿಸ್ಟಮ್ನ ಸರಿ ಮಾಡಬೇಕು, ಅಕೌಂಟಬಿಲಿಟಿ ಇರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು, ನ್ಯಾಯಸಮ್ಮತವಾದಂಥ ಶಿಕ್ಷಣ ಕೊಡಬೇಕು. ಇದನ್ನೆಲ್ಲ ಸರ್ಕಾರದಲ್ಲಿ ಬಂದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಲ್ವಾ? ಸಿಸ್ಟಮ್ನ ಸರಿ ಮಾಡೋದು, ಪಾರದರ್ಶಕತೆ ತರೋದು, ಅದಕ್ಕಾಗಿನೇ ನೀವು ಮಾಡ್ತಿದ್ರಿ. 2029 ಬರೋದಕ್ಕೆ ಇಟ್ ಇಸ್ ನಾಟ್ ಪೊಲಿಟಿಕಲ್. ಸರ್ಕಾರಕ್ಕೆ ಬಂದ್ರೇನೆ ಮಾಡ್ತೀನಿ ಅಂತ ನಾವು ಸೈಲೆಂಟ್ ಆಗಿ ಕೂತ್ಕೋಬಹುದು ಇವತ್ತಿನ ದಿವಸ. ಹಂಗಾಗೋದಿಲ್ಲ. ನಾವು ಮಾಡ್ತಾ ಇರ್ತಕ್ಕಂಥದ್ದು ಯಾವ ಸಿಸ್ಟಮ್ನ ಕರೆಕ್ಟ್ ಮಾಡಬೇಕಾಗಿತ್ತು, ಯಾವ ಯುವಕರಿಗೆ ನ್ಯಾಯ ಕೊಡಬೇಕಾಗಿತ್ತು, ಯಾವ ಪೆಲೆಟ್ ಗನ್ನಲ್ಲಿ ಹೊಡೆದಿರ್ತಾರೋ ಅದನ್ನ ಆರ್ಡರ್ ಮಾಡಿದವ್ರು ಯಾರು, ಯಾವ ಕಾರಣಕ್ಕೆ ಈ ತರ ದೌರ್ಜನ್ಯ ನಡೆಸಿದ್ರು, ಯಾಕೆ ಯುವಕರನ್ನ ಟೇಕನ್ ದೆಮ್ ಫಾರ್ ಗ್ರಾಂಟೆಡ್. ವರದಿ ಬರ್ಬೇಕಾದ್ರೆ FIR ಗಳಾಗಬೇಕು. FIR ಆಗಿದ ತಕ್ಷಣ ನಾನು FIR ಆಗಿದ ತಕ್ಷಣ ಹೇಳ್ತೀನಿ ಕೇಳಿ. ಈಗ ಸಹಾಯಲ್ ವಿಚಾರಗಳು ಸ್ಟೇಟ್ಮೆಂಟ್ ಕೌಂಟ್ ಆಗ್ತದೆ, ಅವ್ರ ಕಂಪ್ಲೇಂಟ್ ಕೌಂಟ್ ಆಗ್ತದೆ. ದಟ್ ವಿಲ್ ಕಮ್ ಇನ್ ದ ಎನ್ಕ್ವೈರಿ ಅಗೇನ್. ರಫೀಕ್ ಮತ್ತೆ ಪೂಜಾರಿ ಇಬ್ರು ಕೇಳಿಸ್ಕೋಬೇಕು ಇದನ್ನ. ಕಂಪ್ಲೇಂಟ್ ಯಾರ ಮೇಲೆ ಕೊಟ್ಟಿದ್ದೀರಿ? ಅಪರಿಚಿತ ವ್ಯಕ್ತಿಗಳು, unidentified unknown person. No. What's the complaint? Unidentified person ಅಂತಲ್ಲ. It is the forces which have used this gun. 110% that is true. That's the complaint in the court. ನಾನು ಹೇಳಕ್ಕಾಗಲ್ಲ ಇಂಥ ವ್ಯಕ್ತಿನ ಇಂಥ ಪೊಲೀಸ್ ಇಂಥ ಹೇಳಕ್ಕಾಗುತ್ತಾ? It is possible. ರಫೀಕ್ ಮತ್ತೆ ಕೇಳಿ, ರಫೀಕ್ ಮತ್ತೆ ಧನುಷ್ ಬನ್ನಿ. ಈಗ ಸ್ಟೇಟ್ ಅವೇ ಕಂಪ್ಲೇಂಟ್ ಆನ್ ದ ಫೋರ್ಸಸ್ ಕಂಪ್ಲೇಂಟ್ ಆಗಿರೋದು unknown persons.
ಅಲ್ಲಿಗೆ ಕಂಪ್ಲೇಂಟ್ ಇರೋದೇನು ಪೆಲೆಟ್ ಅಲ್ಲಿ ನನ್ನ ಮೇಲೆ ಗುಂಡು ಹಾರಿಸಿದ್ರು. Who was using pellet? Who was using the pellet? That is my question. That is Who was why- using that- pellet? that is why- 100% ಅದನ್ನ ತಿಳ್ಕೋಬೇಕಂದ್ರೆ ಏನ್ ಮಾಡ್ಬೇಕಾಗಿತ್ತು? ಮಾನ್ಯ ನಿಖಿಲ್ ಅವರೇ, ಏನ್ ಮಾಡಿ? ಅದನ್ನ ತಿಳ್ಕೋಬೇಕು ಅಂದ್ರೆ FIR ಆಗ್ಬೇಕು, ಅದನ್ನ ತಿಳ್ಕೋಬೇಕು, ತನಿಖೆ ಆಗ್ಬೇಕು, ಅದು ಕಾಗ್ನಿಟಿವ್ ಅಫೆನ್ಸ್ ಆಗ್ತದೆ. ಒಬ್ಬ ವ್ಯಕ್ತಿಗೆ ನೀವು ಪೆಲೆಟ್ಗಳಲ್ಲಿ ನೋಡಿದಾಗ ನೂರಾರು ಜನಕ್ಕೆ ಸಮಸ್ಯೆ ಆಗೋ ಸಂದರ್ಭದಲ್ಲಿ ಯು ಶುಡ್ ಫೈಲ್ ಅನ್ FIR ಬಿಕಾಸ್ ಇಟ್ಸ್ ಕಾಗ್ನಿಟಿವ್ ಅಫೆನ್ಸ್ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಆಯ್ತು. ಅದನ್ನ ಅದನ್ನ ನೀವು ಒಪ್ಕೊಳ್ಳಕ್ಕೆ ಆಮೇಲೆ ಇನ್ನೊಂದು ಹೇಳ್ತೀನಿ, ಪೊಲೀಸ್ ಸ್ಟೇಷನ್ ಯಾಕೆ ಕಾರಣಕ್ಕೆ FIR ತಗೊಂಡಿಲ್ಲ? ಇಟ್ಸ್ ಫಸ್ಟ್ ಟೈಮ್ ಸಾಯಿಲ್ ಇಸ್ ಗಾನ್ ಟು ದ ಪೊಲೀಸ್ ಸ್ಟೇಷನ್. No, it's not. He's gone number of times. August 12th ಹೋಗಿದ್ರು, 14th ಹೋಗಿದ್ರು, ಯಾಕೆ 18th ಹೋಗಿದ್ರು. ಯಾಕೆ ಒಂದು ಅಕ್ನಾಲಜ್ಮೆಂಟ್ ಕೊಡ್ಲಿಲ್ಲ ಅವ್ರಿಗೆ? Why ಈ sir? ಯಾವ ತರದ ಸಿಸ್ಟಮ್ ರೀ ನಿಮ್ದಲ್ಲಿ? ಆಯ್ತು ಸರಿ. ಅವ್ರು ಯಾಕೆ acknowledgement police ಕೊಡ್ಲಿಲ್ಲ, ಯಾರು ಯಾರು ಬರ್ಲಿಲ್ಲ? ಒಬ್ಬ ಗಾಯ ಆಗಿರೋನ್ಗೆ ಒಂದು ನ್ಯಾಯ ಕೊಡಿಲ್ಲ ಅಂತಂದ್ರೆ ಯಾವ ತರ ಸಿಸ್ಟಮ್ ನಿಮ್ದು? ಗಾಯ ಆಗಿರೋನ್ಗೆ ನ್ಯಾಯ ಕೊಡ್ಬೇಕು. ಬಹಳ ಒಳ್ಳೆ ಚರ್ಚೆ ಶುರು ಮಾಡಿದಾರೆ ಈಗ ನಾಗರಾಜ್ ಯಾದವ್ ಅವರು. 80 ಗಾಯ ಆದ್ರೆ ಗಾಯ ಬರೀ ವಿದ್ಯಾರ್ಥಿಗಳಿಗಾಯ್ತಾ ಅಲ್ಲಿ? ಬೀಯಿಂಗ್ ಎನ್ ಅಡ್ವೊಕೇಟ್ ವಿದ್ಯಾರ್ಥಿಗಳು ಅಂತ ಹೇಳ್ಕೊಂಡ್ ಬಂದಿದ್ರಲ್ಲ, ಬರೀ ಅವ್ರಿಗೆ ಮಾತ್ರ ಆಯ್ತಾ ಅಲ್ಲಿ? ನಾನು ಎರಡೂ ಹೇಳ್ತೀನಿ. ಅಲ್ಲಿ ಯಾರ್ಗಾದ್ರು failure? ವಿದ್ಯಾರ್ಥಿಗಳು ಯಾವ ಇದ್ರು, ಕಾನೂನು ಸುವ್ಯವಸ್ಥೆ? ವಿದ್ಯಾರ್ಥಿಗಳು ಇದ್ರು, ಅದೇ. ವಿದ್ಯಾರ್ಥಿಗಳ ಸೋಗಿನಲ್ಲಿ ಒಂದಷ್ಟು ದಂಗೆಯನ್ನ ಎಬ್ಸೋ ಹಾಗಾದ್ರೆ ಜನನು ಹಾಗಾದ್ರೆ ಇನ್ನೂ ಸಿಂಪಲ್ ಅಲ್ಲ, ಹಾಗಾದ್ರೆ ಈ ದೇಶದ ಗುಪ್ತಚರ ಇಲಾಖೆ ಕೆಲಸ ಮಾಡ್ತಾ ಇದೆಯಾ? ಈ ತರ ಒಂದು ಪ್ರತಿಭಟನೆ ನಡೀತಾ ಇದ್ರೆ ಇಷ್ಟು ಸಾವಿರ ಜನ ಸೇರ್ತಾರೆ, ಇಷ್ಟು ಲಕ್ಷ ಜನ ಸೇರ್ತಾರೆ, ಇಂತಿಂತ ಕಿಡಿಗಳು ಸೇರ್ತಾರೆ ಅಂತೇಳಿ ನಿಮಗೆ ಮಾಹಿತಿ ಇರ್ಲಿಲ್ವಾ? ಯಾವ ತರ Very good point. ಇಂಟೆಲಿಜೆನ್ಸ್ ಕಂಪ್ಲೀಟ್ಲಿ ಫೇಲ್ಡ್ ದ ಹೋಮ್ ಮಿನಿಸ್ಟರ್ ಟು ರಿಸೈನ್ ಇನ್ ದಟ್ ಪಾಯಿಂಟ್. ಇಫ್ ದಟ್ ಇಸ್ ದ ಕೇಸ್ ಮಾತಾಡೋದಿಲ್ಲ. ಆಫ್ಟರ್ ವೈ ಯು ನಾಟ್ ಟಾಕಿಂಗ್? ಯು ಶುಡ್ ನೋ. ಅಲ್ಲ, ಕೇಂದ್ರ ಸರ್ಕಾರ ನೀವ್ ಹೇಳ್ದಂಗೆ ಯು ಆರ್ ರೈಟ್. ಇಷ್ಟೆಲ್ಲ ಸಾವಿರ ಜನ ಸೇರೋವರೆಗೂ ಕೂತ್ಕೊಂಡು ಕಾಯ್ತಿತ್ತಲ್ಲ ಕೇಂದ್ರ ಸರ್ಕಾರ, ಅಲ್ಲಿ ಎಡುತ್ತಾ ಕೇಂದ್ರ ಅನ್ನೋದು ಒಂದು ಪ್ರಶ್ನೆ ಬರ್ತದೆ. ಗಾಯಾಳುಗಳು ಅಂತ ನಾವು ನೋಡಿದ್ರೆ ನಮ್ಮ ಅಂತಃಕರಣ ಬರೀ ವಯೋಮಿತಿ ನೋಡಿ ಅಂತಃಕರಣ ಅನ್ವಯಿಸೋದಲ್ಲ. ಅಂತಃಕರಣ ಕಾಳಜಿ ಅನ್ನೋದು ಗಾಯ ನೋವಿಗೆ ಅನ್ವಯಿಸಬೇಕು. ಅವ್ರ ವಯಸ್ಸು ಏನಾದ್ರೂ ಆಗಿರ್ಲಿ, ವರದಿಯಲ್ಲಿ ಇರ್ಲಿ, ಕಲರ್ ಬಟ್ಟೆನಲ್ಲಿ ಇರ್ಲಿ, ಏನಾದ್ರೂ ಇರ್ಲಿ, ಅವ್ರಿಗೂ ಅನ್ವಯಿಸ್ಬೇಕಲ್ವಾ? ಅದೇ ಅಂತಃಕರಣ ಕಾಳಜಿ.